ಸಿಂಹಧ್ವಜ ಚಾನೆಲ್ನ ವೀಕ್ಷಕ ಬಂಧುಗಳಿಗೆ 31ನೇ ವಿಡಿಯೋಗೆ ಸ್ವಾಗತ. ನಿಮ್ಮೆಲ್ಲರ ಆಸಕ್ತಿ ಕುತೂಹಲದ ಜೊತೆಗೆ ನಮ್ಮ ಚಾನೆಲ್ನ ಮೇಲಿನ ಪ್ರೀತಿ ನಂಬಿಕೆಗಳ ಕಾರಣದಿಂದ ನಮ್ಮ ಚಾನೆಲ್ 7000 ಸಬ್ಸ್ಕ್ರೈಬರ್ಗಳನ್ನು ಪಡೆದುಕೊಂಡಿದೆ. ಇದಕ್ಕಾಗಿ ನಾನು ಪ್ರತಿಯೊಬ್ಬರಿಗೂ ತುಂಬು ಹೃದಯದ ಧನ್ಯವಾದವನ್ನು ತಿಳಿಸೋದಕ್ಕೆ ಇಷ್ಟಪಡ್ತೀನಿ. ಯಾರೆಲ್ಲ ಇದೇ ಮೊದಲನೇ ಬಾರಿಗೆ ನಮ್ಮ ಚಾನಲನ್ನು ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಪ್ರತಿ ವಿಡಿಯೋಗಳ ಮಾಹಿತಿಯನ್ನು ಮೊದಲೇ ಪಡೆಯೋದಕ್ಕೆ ನಮ್ಮ ವಾಟ್ಸಪ್ ಗ್ರೂಪ್ ಕೂಡ ಜಾಯಿನ್ ಆಗಬಹುದು. ಲಿಂಕ್ ಡಿಸ್ಕ್ರಿಪ್ಷನ್ನಲ್ಲಿ ಹಾಗೆ ಕಮೆಂಟ್ ಬಾಕ್ಸ್ನಲ್ಲಿ ಕೂಡ ಕೊಟ್ಟಿರ್ತೀನಿ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನೀಚಭಂಗ ರಾಜಯೋಗದ ಬಗ್ಗೆ ತಿಳಿದುಕೊಳ್ಳುವಂಥ ಪ್ರಯತ್ನವನ್ನು ಮಾಡೋಣ. ಜಾತಕದಲ್ಲಿ ಸೂರ್ಯ, ಚಂದ್ರ, ಕುಜ, ಬುಧ, ಗುರು, ಶುಕ್ರ, ಶನಿ ಈ ಗ್ರಹಗಳಿಗೆ ಮಾತ್ರ ಸ್ವಂತ ಮನೆಗಳಿದೆ. ರಾಹುಕೇತುಗಳಿಗೆ ಸ್ವಂತ ಮನೆಗಳು ಇಲ್ಲ. ಈ ರಾಹುಕೇತುಗಳ ಬಗ್ಗೆ ಸಪರೇಟ್ ಆಗಿ ಹೇಳ್ತೀನಿ. ಇವತ್ತಿನ ವಿಡಿಯೋದಲ್ಲಿ ಕೇವಲ ಈ 7 ಗ್ರಹಗಳ ಬಗ್ಗೆ ಮಾತ್ರ ತಿಳ್ಕೊಳ್ಳೋ ಪ್ರಯತ್ನವನ್ನು ಮಾಡೋಣ. ಯಾವ ಗ್ರಹಗಳು ಯಾವ ರಾಶಿಯಲ್ಲಿ ಉಚ್ಚ ಆಗುತ್ತೆ, ಯಾವ ರಾಶಿಯಲ್ಲಿ ನೀಚವಾಗುತ್ತೆ ಅನ್ನೋದನ್ನ ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೆ. ಹಾಗೆ ಯಾವ ಗ್ರಹಗಳ ಕಾರಕತ್ವ ಏನು ಅನ್ನೋದನ್ನ ಕೂಡ ನಾನು ಹೇಳಿದ್ದೆ. ಈ ವಿಡಿಯೋಗಿಂತ ಮುಂಚೆ ನೀವು ಆ ವಿಡಿಯೋಗಳನ್ನು ನೋಡಿದ್ರೆ ಇನ್ನೂ ಸಲೀಸಾಗಿ ಅರ್ಥವಾಗುತ್ತೆ. ಆ ವಿಡಿಯೋದ ಲಿಂಕ್ಗಳನ್ನು ಕೂಡ ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿರ್ತೀನಿ, ಅವುಗಳನ್ನು ಕೂಡ ನೀವು ನೋಡಬಹುದು. ಹಾಗೆ ಅವುಗಳ ಬಗ್ಗೆ ಈ ವಿಡಿಯೋದಲ್ಲೂ ಕೂಡ ಸಂಕ್ಷಿಪ್ತವಾಗಿ ವಿವರಿಸುವಂತ ಪ್ರಯತ್ನವನ್ನು ಮಾಡ್ತೇನೆ. ಸೂರ್ಯ ತುಲಾ ರಾಶಿಯಲ್ಲಿ ನೀಚವಾಗ್ತಾನೆ, ಚಂದ್ರ ವೃಶ್ಚಿಕ ರಾಶಿಯಲ್ಲಿ ನೀಚನಾಗ್ತಾನೆ, ಕುಜ ಕರ್ಕಾಟಕ ರಾಶಿಯಲ್ಲಿ, ಬುಧ ಮೀನ ರಾಶಿಯಲ್ಲಿ, ಗುರು ಮಕರ ರಾಶಿಯಲ್ಲಿ, ಶುಕ್ರ ಕನ್ಯಾ ರಾಶಿಯಲ್ಲಿ, ಹಾಗೆ ಶನಿ ಮೇಷ ರಾಶಿಯಲ್ಲಿ ನೀಚನಾಗ್ತಾನೆ ಅನ್ನೋದು ನಿಮಗೆಲ್ಲ ನಾನು ಹೇಳಿದ್ದೀನಿ. ನಿಮ್ಮಲ್ಲಿ ಬಹುತೇಕರ ಜಾತಕದಲ್ಲಿ ಈ ನೀಚತ್ವ ಹೊಂದಿರೋ ಯಾವುದಾದ್ರೂ ಒಂದು ಗ್ರಹ ಇರಬಹುದು, ಅಥವಾ ಒಂದಕ್ಕಿಂತ ಹೆಚ್ಚು ಗ್ರಹಗಳು ಕೂಡ ಇರಬಹುದು. ಇದರಿಂದ ನೀವು ಚಿಂತೆಗೆ ಭಯಕ್ಕೆ ಒಳಗಾಗಿರಬಹುದು. ಆದರೆ ಖಂಡಿತವಾಗಿ ಯಾರೂ ಕೂಡ ಭಯ ಪಡೋದು ಬೇಡ. ಯಾಕಂದರೆ 70% ಜನರ ಜಾತಕದಲ್ಲಿ ಈ ನೀಚತ್ವ ಅನ್ನೋದು ಭಂಗವಾಗಿರುತ್ತೆ. ಹಾಗಾದರೆ ಈ ನೀಚವಾಗೋದು ಅಂದರೆ ಏನು, ನೀಚತ್ವ ಭಂಗವಾಗೋದು ಅಂದರೆ ಏನು, ನೀಚಭಂಗ ರಾಜಯೋಗ ಅಂದರೆ ಏನು, ಈ ಎಲ್ಲವನ್ನ ವಿವರವಾಗಿ ತಿಳಿದುಕೊಳ್ಳೋ ಪ್ರಯತ್ನವನ್ನು ಮಾಡ್ತಾ ಹೋಗೋಣ. ನೀಚ ಅಂದರೆ ಪ್ರತಿ ಗ್ರಹಗಳಿಗೂ ಕೂಡ ಉಚ್ಚ ಅಥವಾ ನೀಚ ಅನ್ನೋ 2 ವಿಶೇಷ ಪ್ರಕ್ರಿಯೆಗಳು ಇರುತ್ತೆ. ಸಾಮಾನ್ಯವಾಗಿ ಉಚ್ಚವಾಗಿರೋ ಗ್ರಹಗಳು ಜಾತಕದಲ್ಲಿ ಹೆಚ್ಚು ಪಾಸಿಟಿವ್ ಫಲಗಳನ್ನು, ಹಾಗೆ ನೀಚವಾಗಿರೋ ಗ್ರಹಗಳು ನೆಗೆಟಿವ್ ಫಲಗಳನ್ನು ಕೊಡೋ ಸಾಧ್ಯತೆ ಇರುತ್ತೆ. ನೀಚ ಅನ್ನೋ ಪದದ ಅರ್ಥ ಕೆಳದರ್ಜೆಯ ಫಲಗಳು ಅಂತ. ಉದಾಹರಣೆಗೆ ಸೂರ್ಯ ಜಾತಕದಲ್ಲಿ ಮೇಷರಾಶಿಯಲ್ಲಿದ್ದರೆ ಅದನ್ನು ಉಚ್ಚಸ್ಥಾನ ಅಂತ ಕರಿತೀವಿ. ಈ ರೀತಿಯಾಗಿರೋ ವ್ಯಕ್ತಿಗೆ ಆತ್ಮವಿಶ್ವಾಸ ಚೆನ್ನಾಗಿರುತ್ತೆ, ಆರೋಗ್ಯ, ಆಯುಷ್ಯ, ಗಟ್ಟಿಮುಟ್ಟಾದ ದೇಹ, ಬುದ್ಧಿವಂತಿಕೆ, ಆತ್ಮಬಲ, ಹೀಗೆ ಸೂರ್ಯನ ಕಾರಕತ್ವಗಳ ಉತ್ತಮ ಫಲಗಳು ಇರುತ್ತೆ. ಅದೇ ಸೂರ್ಯ ತುಲಾ ರಾಶಿಯಲ್ಲಿದ್ದರೆ ಆತ್ಮವಿಶ್ವಾಸದ ಕೊರತೆ, ಅಹಂಕಾರ ಸ್ವಭಾವ, ಆಗಾಗ ಕಾಡುವಂಥ ಅನಾರೋಗ್ಯ ಸಮಸ್ಯೆಗಳು, ಎಲುಬಿನ ಸಮಸ್ಯೆ, ದೃಷ್ಟಿದೋಷ, ಹೀಗೆ ಸೂರ್ಯನ ಕಾರಕತ್ವಗಳಲ್ಲಿ ಕೆಲವು ಕೊರತೆಗಳಿರೋ ಸಾಧ್ಯತೆ ಇರಬಹುದು. ಅದೇ ಸೂರ್ಯ ತುಲಾ ರಾಶಿಯಲ್ಲೇ ಇದ್ದು ಈ ನೀಚಭಂಗ ಅನ್ನೋ ವಿಧಾನದ ಮೂಲಕ ತನ್ನ ನೀಚತ್ವವನ್ನು ಕಳೆದುಕೊಂಡಲ್ಲಿ ಕೆಟ್ಟ ಫಲಗಳು ಇಲ್ಲದೆ ಒಳ್ಳೆಯ ಫಲವನ್ನೇ ಪಡೆಯೋ ಸಾಧ್ಯತೆ ಇರುತ್ತೆ. ಕೆಲವೊಂದು ಸಂದರ್ಭದಲ್ಲಿ ಇದೇ ರಾಜಯೋಗವಾಗಿ ಸಮಾಜದಲ್ಲಿ ಪ್ರಖ್ಯಾತಿಯನ್ನು ಪಡೆದು ಉನ್ನತ ಸ್ಥಾನಕ್ಕಿರುವಂಥ ಸಾಧ್ಯತೆ ಕೂಡ ಇರುತ್ತೆ. ಹಾಗಾದರೆ ಈ ನೀಚಭಂಗ ಹೇಗಾಗುತ್ತೆ? ಒಂದು ಜಾತಕದಲ್ಲಿ ಹಲವಾರು ರೀತಿಯಲ್ಲಿ ಈ ನೀಚಭಂಗ ಅನ್ನೋದು ಆಗಬಹುದು. ಜ್ಯೋತಿಷ್ಯ ಪಂಡಿತರು ಹಲವಾರು ವಿಧಾನಗಳನ್ನು ಗುರುತಿಸಿದ್ದಾರೆ. ಅವುಗಳಲ್ಲಿ ಅತಿ ಮುಖ್ಯವಾಗಿರೋದನ್ನು ನಿಮಗೆ ತಿಳಿಸೋ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ. ಗಮನಿಸಿ, ಎಲ್ಲವನ್ನ ಕೂಡ ಇಲ್ಲಿ ಹೇಳ್ತಾ ಇಲ್ಲ, ಅದು ಹಾಗೆ ಹೇಳೋದು ಸಾಧ್ಯ ಇಲ್ಲ. ಬೇಕಿದ್ರೆ ಅವುಗಳನ್ನು ಮುಂದಿನ ವಿಡಿಯೋಗಳಲ್ಲಿ ಕವರ್ ಮಾಡ್ತೀನಿ. ಮೊದಲನೇ ನಿಯಮ, ಒಂದು ಜಾತಕದಲ್ಲಿ ಯಾವುದಾದ್ರೂ ಒಂದು ಗ್ರಹ ನೀಚತ್ವವನ್ನು ಹೊಂದಿದ್ರೆ ಆ ಗ್ರಹ ನೀಚತ್ವವನ್ನು ಹೊಂದಿದಂತಹ ರಾಶಿಯ ಅಧಿಪತಿ ಲಗ್ನದಿಂದ ಅಥವಾ ಚಂದ್ರ ಲಗ್ನದಿಂದ ಕೇಂದ್ರದಲ್ಲಿ ಇದ್ದರೆ ಆ ಗ್ರಹದ ನೀಚಭಂಗವಾಗುತ್ತೆ. ಉದಾಹರಣೆಗೆ ಶನಿ ಮೇಷರಾಶಿಯಲ್ಲಿ ನೀಚನಾಗ್ತಾನೆ. ಈ ಕುಂಡಲಿಯ ಲಗ್ನ ಮೀನ. ಇಲ್ಲಿ ಶನಿ ನೀಚ ಹೊಂದಿದ ರಾಶಿ ಅಂದರೆ ಮೇಷ. ಈ ಮೇಷ ರಾಶಿಯ ಅಧಿಪತಿ ಕುಜ. ಲಗ್ನದಿಂದ 10ನೇ ಮನೆಯಲ್ಲಿ ಅಂದರೆ ಧನಸ್ಸು ರಾಶಿಯಲ್ಲಿ ಕುಜ ಇದ್ದಾನೆ. ಇದರಿಂದ ಶನಿಯ ನೀಚಭಂಗ ಆಗಿದೆ. ಯಾಕಂದರೆ ಕುಜ ಇಲ್ಲಿ ಲಗ್ನದಿಂದ ಕೇಂದ್ರ ಸ್ಥಾನದಲ್ಲಿದ್ದಾನೆ. 1, 4, 7, 10 ಕೇಂದ್ರ ಸ್ಥಾನಗಳು ಅನ್ನೋದು ಕೂಡ ನಿಮಗೆ ಗೊತ್ತಲ್ವಾ. ಇಲ್ಲಿ 10ನೇ ಮನೆಯಲ್ಲಿ ಕುಜ ಇದ್ದಾನೆ. ಹಾಗಾಗಿ ಇಲ್ಲಿ ಶನಿಯ ನೀಚಭಂಗ ಆಗಿದೆ. ಇನ್ನು 2ನೇ ನಿಯಮ, ಕುಂಡಲಿಯಲ್ಲಿ ನೀಚವಾಗಿರುವಂತಹ ಗ್ರಹ ಯಾವ ಮನೆಯಲ್ಲಿ ನೀಚ ಆಗಿದೆಯೋ ಆ ರಾಶಿಯ ಅಧಿಪತಿ ಉಚ್ಚವಾಗಿದ್ದು
ಹಾಗೆ ಆ ನೀಚವಾಗಿರುವಂತಹ ಗ್ರಹ ಇರೋ ತನ್ನದೇ ಮನೆಯನ್ನು ಆತ ತನ್ನ ದೃಷ್ಟಿಯ ಮೂಲಕ ನೋಡ್ತಾ ಇರೋದು, ಇದರಿಂದ ಸಂಪೂರ್ಣವಾಗಿ ನೀಚಭಂಗವಾಗುತ್ತೆ. ಇಲ್ಲೂ ಕೂಡ ಉದಾಹರಣೆಗೆ ಶನಿಯನ್ನೇ ತೆಗೆದುಕೊಳ್ಳೋಣ. ಮೇಷರಾಶಿಯಲ್ಲಿ ಶನಿ ನೀಚವಾಗಿದ್ದಾನೆ. ಮೇಷರಾಶಿಯ ಅಧಿಪತಿ ಕುಜ ಮಕರ ರಾಶಿಯಲ್ಲಿ ಉಚ್ಚನಾಗಿದ್ದಾನೆ. ಹಾಗೆ ತನ್ನ 4ನೇ ದೃಷ್ಟಿಯಿಂದ ಮೇಷರಾಶಿಯನ್ನು ನೋಡ್ತಾ ಇದ್ದಾನೆ. ಇದರಿಂದ ಶನಿ ಸಂಪೂರ್ಣವಾಗಿ ನೀಚಭಂಗವನ್ನು ಹೊಂದುತ್ತಾನೆ. ಹಾಗೆ ಇದು ನೀಚಭಂಗ ರಾಜಯೋಗವಾಗುತ್ತೆ. ಇನ್ನು 3ನೇ ನಿಯಮ, ಕುಂಡಲಿಯಲ್ಲಿ ನೀಚವಾಗಿರುವ ಗ್ರಹವನ್ನು ಆ ರಾಶಿಯ ಅಧಿಪತಿ ದೃಷ್ಟಿಸಿದರೆ ಅಥವಾ ಅದೇ ರಾಶಿಯಲ್ಲೇ ಇದ್ದರೆ ಆಗಲೂ ಕೂಡ ಆ ಗ್ರಹದ ನೀಚಭಂಗ ಆಗುತ್ತೆ. ಉದಾಹರಣೆಗೆ ನೀವು ನೋಡಬಹುದು, ಚಂದ್ರ ವೃಶ್ಚಿಕ ರಾಶಿಯಲ್ಲಿ ನೀಚನಾಗ್ತಾನೆ. ವೃಶ್ಚಿಕ ರಾಶಿಯ ಅಧಿಪತಿ ಕುಜ ವೃಶ್ಚಿಕ ರಾಶಿಯಲ್ಲೇ ಇದ್ದರೆ ಅಥವಾ ಮೇಷರಾಶಿಯಲ್ಲಿದ್ದು ಅಷ್ಟಮ ದೃಷ್ಟಿಯ ಮೂಲಕ ತನ್ನ ವೃಶ್ಚಿಕ ರಾಶಿಯನ್ನು ಕೂಡ ನೋಡೋ ಮೂಲಕ, ಹಾಗೆ ವೃಷಭದಲ್ಲಿದ್ದು ಸಪ್ತಮ ದೃಷ್ಟಿಯ ಮೂಲಕ ವೃಶ್ಚಿಕ ರಾಶಿಯನ್ನು ನೋಡೋ ಮೂಲಕ, ಅಥವಾ ಸಿಂಹ ರಾಶಿಯಲ್ಲಿದ್ದು ತನ್ನ ಚತುರ್ಥ ದೃಷ್ಟಿಯ ಮೂಲಕ ಚಂದ್ರನನ್ನು ನೋಡಿದ್ರೆ ಚಂದ್ರನ ನೀಚಭಂಗವಾಗುತ್ತೆ. ಅರ್ಥ ಆಯ್ತಲ್ವಾ? ಹಾಗೆ ಈಗ 4ನೇ ನಿಯಮ, ನೀಚವಾಗಿರೋ ಗ್ರಹವನ್ನು ಉಚ್ಚವಾಗಿರುವಂತಹ ಶುಭ ಮಿತ್ರ ಗ್ರಹಗಳು ದೃಷ್ಟಿಸಿದರೆ ಆಗಲೂ ಕೂಡ ಸಂಪೂರ್ಣ ನೀಚಭಂಗ ರಾಜಯೋಗವಾಗುತ್ತೆ. ಆದರೆ ಲಗ್ನಕ್ಕೆ ನೀಚವಾಗಿರೋ ಗ್ರಹ ಮತ್ತು ಉಚ್ಚವಾಗಿರೋ ಗ್ರಹ ಈ ಎರಡೂ ಕೂಡ ಶುಭವಾಗಿರಬೇಕು. ಉದಾಹರಣೆಗೆ ಕರ್ಕಾಟಕ ಲಗ್ನ, ಚಂದ್ರ ವೃಶ್ಚಿಕ ರಾಶಿಯಲ್ಲಿ ನೀಚನಾಗಿದ್ದಾನೆ. ಹಾಗೆ ನವಮಾಧಿಪತಿಯಾದ ಗುರು ಕರ್ಕಾಟಕ ರಾಶಿಯಲ್ಲಿ ಉಚ್ಚವಾಗಿದ್ದು ತನ್ನ ಪಂಚಮ ದೃಷ್ಟಿಯ ಮೂಲಕ ಚಂದ್ರನನ್ನು ನೋಡ್ತಾ ಇದ್ದಾನೆ. ಇಲ್ಲಿ ಕರ್ಕಾಟಕ ಲಗ್ನಕ್ಕೆ ಲಗ್ನಾಧಿಪತಿಯಾದ ಚಂದ್ರ ಹಾಗೆ ನವಮಾಧಿಪತಿಯಾದ ಗುರು ಇಬ್ಬರೂ ಕೂಡ ಶುಭರಾಗಿದ್ದಾರೆ. ಹಾಗೆ ಗುರು ಮತ್ತು ಚಂದ್ರ ಇಬ್ಬರೂ ಕೂಡ ಸ್ನೇಹಿತರು ಕೂಡ ಆಗಿದ್ದಾರೆ. ಹೀಗಾಗಿ ಇದು ನೀಚಭಂಗ ರಾಜಯೋಗವಾಗುತ್ತೆ. ಓಕೆನಾ? ಇನ್ನು 5ನೇ ನಿಯಮ, ನೀಚವಾಗಿರುವಂತಹ ಒಂದು ಗ್ರಹ ಇರೋ ಮನೆ ಇನ್ನೊಂದು ಗ್ರಹಕ್ಕೆ ಉಚ್ಚ ಆಗುವಂತಹ ಮನೆಯಾಗಿ ಒಂದೇ ಮನೆಯಲ್ಲಿ ಆ ನೀಚವಾಗೋ ಗ್ರಹ ಹಾಗೆ ಉಚ್ಚವಾಗುವಂತಹ ಗ್ರಹ ಎರಡೂ ಇದ್ದರೆ ಆಗಲೂ ಕೂಡ ನೀಚಭಂಗ ಆಗತ್ತೆ. ಉದಾಹರಣೆಗೆ ಮೀನರಾಶಿಯಲ್ಲಿ ಶುಕ್ರ ಉಚ್ಚನಾಗ್ತಾನೆ, ಆದರೆ ಬುಧನಿಗೆ ಮೀನರಾಶಿ ನೀಚ. ಶುಕ್ರ ಹಾಗೆ ಬುಧ ಇಬ್ಬರೂ ಕೂಡ ಸೇರಿ ಆ ಮನೆಯಲ್ಲೇ ಇದ್ದರೆ ಬುಧನಿಗೆ ನೀಚಭಂಗವಾಗುತ್ತೆ. ಇನ್ನು 6ನೇ ನಿಯಮ, ಈ ನಿಯಮದ ಬಗ್ಗೆ ಹೇಳಬೇಕು ಅಂದರೆ ನೀವು ನವಾಂಶ ಚಾರ್ಟ್ಗಳ ಬಗ್ಗೆ ತಿಳಿದುಕೋಬೇಕು. ನವಾಂಶ ಅಂದರೆ ಒಂದು ರಾಶಿಯನ್ನು 9 ಭಾಗಗಳಾಗಿ ವಿಭಜನೆ ಮಾಡಿ ಒಂದು ಚಾರ್ಟನ್ನು ತಯಾರಿಸಲಾಗುತ್ತೆ. ಅದನ್ನು ಮುಂದಿನ ವಿಡಿಯೋಗಳಲ್ಲಿ ನಾನು ನಿಮಗೆ ತಿಳಿಸ್ಕೊಡುವಂಥ ಪ್ರಯತ್ನವನ್ನು ಮಾಡ್ತೀನಿ. ಈಗ ಇಲ್ಲಿ ನೀಚಭಂಗ ಆಗಿರೋ ಈ ರೂಲ್ಸ್ಗಳನ್ನು ಹೇಳ್ತಾ ಇರೋ ಕಾರಣ ಇದ್ರ ಬಗ್ಗೆ ಮಾತ್ರ ತಿಳ್ಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡೋಣ. ನೀಚವಾಗಿರೋ ಗ್ರಹ ನವಾಂಶ ಕುಂಡಲಿಯಲ್ಲಿ ಉಚ್ಚ ಸ್ಥಾನದಲ್ಲಿ ಇದ್ದರೆ ಅದನ್ನು ಪೂರ್ಣವಾಗಿ ನೀಚಭಂಗ ಅಂತ ಹೇಳಲಾಗುತ್ತೆ. ಉದಾಹರಣೆಗೆ ಸೂರ್ಯ ತುಲಾ ರಾಶಿಯಲ್ಲಿ ನೀಚನಾಗಿದ್ದು ನವಾಂಶ ಕುಂಡಲಿಯಲ್ಲಿ ಮೇಷರಾಶಿಗೆ ಬಂದರೆ ಸೂರ್ಯನ ನೀಚಭಂಗವಾಗುತ್ತೆ. ಇನ್ನು 7ನೇ ನಿಯಮ, ನೀಚವಾಗಿರುವ ಗ್ರಹ ವರ್ಗೋತ್ತಮ ಆಗಿದ್ದರೆ ಆ ಗ್ರಹದ ನೀಚಭಂಗ ಆಗುತ್ತೆ. ಇದರಲ್ಲಿ ಸ್ವಲ್ಪ ಕನ್ಫ್ಯೂಷನ್ ಇದೆ. ಅಂದರೆ ಕೆಲವೊಂದು ಜ್ಯೋತಿಷ್ಯ ಪಂಡಿತರು ಇದು ವರ್ಗೋತ್ತಮ ಆಗಿದ್ದರೆ ನೀಚಭಂಗ ಆಗುತ್ತೆ ಅಂತ ಹೇಳ್ತಾರೆ, ಕೆಲವರು ಆ ರೀತಿಯಾಗಿ ಆಗೋದಿಲ್ಲ ಅಂತ ಹೇಳ್ತಾರೆ. ಏನೇ ಇರಲಿ ಒಂದು ನಿಯಮವನ್ನು ತಿಳ್ಕೊಳ್ಳೋಣ ಅಷ್ಟೇ. ಓಕೆನಾ? ಇನ್ನು ವರ್ಗೋತ್ತಮ ಅಂದರೆ ಒಂದು ಗ್ರಹ ಜಾತಕದಲ್ಲಿ ಯಾವ ಮನೆಯಲ್ಲಿದೆಯೋ ಅಂದರೆ ಯಾವ ರಾಶಿಯಲ್ಲಿದೆಯೋ ಅದೇ ರಾಶಿಯಲ್ಲಿ ನವಾಂಶ ಚಕ್ರದಲ್ಲೂ ಕೂಡ ಇದ್ದರೆ ಅದನ್ನು ವರ್ಗೋತ್ತಮ ಗ್ರಹ ಅಂತ ಕರೀತಾರೆ. ಹಾಗೆ ತುಲಾರಾಶಿಯಲ್ಲಿರುವಂಥ ಸೂರ್ಯ ನವಾಂಶದಲ್ಲಿ ಕೂಡ ತುಲಾರಾಶಿಯಲ್ಲೇ ಇದ್ದರೆ ಸಂಪೂರ್ಣವಾಗಿ ನೀಚಭಂಗ ಆಗದೇ ಇರಬಹುದು, ಆದರೂ ಕೂಡ ಕೆಲಮಟ್ಟಿಗೆ ಒಳ್ಳೆಯ ಫಲವನ್ನು ಕೊಡೋ ಸಾಮರ್ಥ್ಯ ಇರಬಹುದು ಅಂತ ಹೇಳ್ತಾರೆ. ಇನ್ನು 8ನೇ ನಿಯಮ, ಕುಂಡಲಿಯ ಒಂದು ಮನೆಯಲ್ಲಿ ಯಾವುದಾದ್ರೂ ಒಂದು ಗ್ರಹ ನೀಚ ಆಗಿದ್ದು ಇನ್ನೊಂದು ಗ್ರಹಕ್ಕೆ ಅದೇ ಮನೆ ಉಚ್ಚಸ್ಥಾನವಾಗಿ ಆ ಗ್ರಹ ಲಗ್ನದಿಂದ ಅಥವಾ ಚಂದ್ರನಿಂದ ಕೇಂದ್ರ ಸ್ಥಾನದಲ್ಲಿದ್ದರೆ ಆ ಗ್ರಹದ ನೀಚಭಂಗ ಆಗುತ್ತೆ. ಉದಾಹರಣೆಗೆ ಕರ್ಕಾಟಕ ರಾಶಿಯಲ್ಲಿ ಕುಜ ನೀಚನಾಗ್ತಾನೆ. ಇದು ವೃಷಭ ಲಗ್ನದ ಜಾತಕ. ಕುಜ ಕರ್ಕಾಟಕದಲ್ಲಿ ನೀಚನಾಗ್ತಾನೆ, ಆದರೆ ಗುರುವಿಗೆ ಕರ್ಕಾಟಕ ರಾಶಿ ಉಚ್ಚ ಸ್ಥಾನ. ಗುರು ಈ ಕುಂಡಲಿಯಲ್ಲಿ ಕೇಂದ್ರ ಸ್ಥಾನ ಅಂದರೆ 1ನೇ ಮನೆಯಲ್ಲಿ, 4ನೇ ಮನೆಯಲ್ಲಿ, 7ನೇ ಮನೆಯಲ್ಲಿ, 10ನೇ ಮನೆಯಲ್ಲಿ. ವೃಷಭ, ಸಿಂಹ, ವೃಶ್ಚಿಕ ಅಥವಾ ಕುಂಭ ರಾಶಿಯಲ್ಲಿದ್ದರೆ ಕುಜನ ನೀಚಭಂಗ ಆಗುತ್ತೆ. ಹೀಗೆ ಇನ್ನಷ್ಟು ಅಂಶಗಳು ಕೂಡ ಈ ರೀತಿಯ ನೀಚಭಂಗಕ್ಕೆ ಕಾರಣವಾಗುತ್ತೆ. ಗಮನಿಸಬೇಕಾದ ಅಂಶ ಏನಪ್ಪ ಅಂದರೆ ಇವುಗಳಲ್ಲಿ ಎಲ್ಲ ಕೂಡ ಬೃಹತ್ ಪರಾಶರ ಹೋರಾಶಾಸ್ತ್ರದಲ್ಲಿ ಹೇಳಲಾಗಿರುವಂಥ ಅಂಶಗಳು ಅಲ್ಲ.
ಕೆಲವು ಅಂಶಗಳನ್ನು ಮಾತ್ರ ಬೃಹತ್ ಪರಾಶರ ಹೋರಾಶಾಸ್ತ್ರದಿಂದ ತೆಗೆದುಕೊಳ್ಳಲಾಗಿದೆ. ಉಳಿದವುಗಳನ್ನು ಜೈಮಿನಿ ಪದ್ಧತಿಯಾಗಿರಬಹುದು, ನವಾಂಶ ಪದ್ಧತಿಯ ಮೂಲಕ ಅಥವಾ ಕೆಲವೊಬ್ಬ ಜ್ಯೋತಿಷ್ಯ ಪಂಡಿತರ ಪುಸ್ತಕಗಳ ಮೂಲಕ ಆಯ್ಕೆ ಮಾಡಿಕೊಳ್ಳಲಾಗಿದೆ. ಓಕೆನಾ? ಇವುಗಳಲ್ಲಿ ನನಗೆ ಬಹುತೇಕ ನಿಯಮಗಳು ಸರಿಯಾದ ರಿಸಲ್ಟನ್ನು ಕೊಟ್ಟಿದೆ, ಅದಕ್ಕಾಗಿ ಇವುಗಳನ್ನು ಹೇಳಿದ್ದೀನಿ. ಇದಿಷ್ಟೇ ಅಲ್ಲದೆ ಇನ್ನೂ ಕೆಲವಷ್ಟು ಅಂಶಗಳಿದೆ, ಆವಾಗಲೇ ಹೇಳಿದ ಹಾಗೆ ಅವುಗಳನ್ನು ಮುಂದಿನ ವಿಡಿಯೋಗಳಲ್ಲಿ ಡಿಸ್ಕಸ್ ಮಾಡೋಣ. ಈಗ ಗಮನಿಸಬೇಕಾದ ಮುಖ್ಯ ಅಂಶಗಳನ್ನು ನಾನಿಲ್ಲಿ ಹೇಳ್ತೀನಿ. ನೀಚಭಂಗ ಆದ ಮಾತ್ರಕ್ಕೆ ಎಲ್ಲವೂ ರಾಜಯೋಗಗಳು ಅಲ್ಲ. ಕೇವಲ ಒಂದು ಗ್ರಹ ನೀಚಭಂಗ ಆಗಿದೆ ಅನ್ನೋ ಮಾತ್ರಕ್ಕೆ ಅದು ಅದ್ಭುತ ಫಲಿತಾಂಶವನ್ನು ಕೊಡೋದಿಲ್ಲ. ಹಾಗೆ ನೀಚಭಂಗ ಆಗದೆ ನೀಚವಾಗೇ ಉಳಿದ ಮಾತ್ರಕ್ಕೆ ಎಲ್ಲ ಗ್ರಹಗಳು ಕೂಡ ಕೆಟ್ಟ ಫಲಿತಾಂಶವನ್ನು ಕೂಡ ನೀಡೋದಿಲ್ಲ. ಹಾಗೆ ಅಂದುಕೊಂಡಲ್ಲಿ ಅದು ಅರ್ಧ ಜ್ಞಾನ ಆಗುತ್ತೆ. ಜಾತಕದಲ್ಲಿ ಹಲವಾರು ಅಂಶಗಳನ್ನು ಕೂಡ ಪರಿಶೀಲನೆ ಮಾಡಬೇಕಾಗುತ್ತೆ. ಒಂದು ವೇಳೆ ಒಂದು ಗ್ರಹ ಅದ್ಭುತ ಫಲಿತಾಂಶಗಳನ್ನು ಕೊಡೋ ಶಕ್ತಿ ಹೊಂದಿದ್ದು ನೀಚಭಂಗ ರಾಜಯೋಗವೂ ಕೂಡ ಆಗಿದ್ದು ಆ ಗ್ರಹದ ದಶ ಬಾಲ್ಯದಲ್ಲೋ ಅಥವಾ ಮುಪ್ಪಿನಲ್ಲೋ ಬಂದರೆ ಅದರ ಫಲಗಳು ಏನೂ ಸಿಗದೆ ಹೋಗ್ಬೋದು, ಅಥವಾ ಜೀವಮಾನದಲ್ಲಿ ಆ ಗ್ರಹಗಳ ದಶ ಬರ್ದೇನೆ ಹೋಗ್ಬೋದು. ಹೀಗಾಗಿ ಯಾವುದಕ್ಕೂ ನಾವೇ ನಿರ್ಧಾರ ತೆಗೆದುಕೊಳ್ಳೋದು ಬೇಡ, ಪೂರ್ತಿ ಜಾತಕವನ್ನು ನೋಡಿನೇ ನಿರ್ಧರಿಸಬೇಕಾಗತ್ತೆ. ಇದು ಕೇವಲ ನಿಮಗೆ ನೀಚಭಂಗ ಹೇಗೆ ಉಂಟಾಗುತ್ತೆ ಅನ್ನೋದನ್ನು ತಿಳಿಸೋ ವಿಡಿಯೋ ಮಾತ್ರ. ಇದನ್ನು ಕೇವಲ ಜ್ಯೋತಿಷ್ಯದ ಸಾಧಾರಣ ಫಲಸೂತ್ರವಾಗಿ ಅರ್ಥ ಮಾಡ್ಕೋಬೇಕು ಅಷ್ಟೆ. ಇನ್ನು ನಿಮ್ಮ ಜಾತಕ ಪರಿಶೀಲನೆಗಾಗಿ ನೀವು ನನ್ನನ್ನು ಕೂಡ ಸಂಪರ್ಕ ಮಾಡಬಹುದು. ಒಬ್ಬರ ಜಾತಕ ಪರಿಶೀಲನೆಗೆ ಕೇವಲ 399, ಹಾಗೆ ಇಬ್ಬರ ಜಾತಕ ಪರಿಶೀಲನೆ ಮಾಡಿಸ್ಕೊಳ್ಳೋದಾದರೆ 659 ರೂಪಾಯಿಗಳು ಮಾತ್ರ. ಈ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರೋ ಸಂಖ್ಯೆಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ ತಗೋಬಹುದು, ಅಥವಾ ವಾಟ್ಸಪ್ ಮೂಲಕ ಕೂಡ ನನ್ನನ್ನು ಸಂಪರ್ಕ ಮಾಡಬಹುದು. ಈ ವಿಡಿಯೋದ ಬಗ್ಗೆ ನಿಮಗೆ ಏನನ್ನಿಸ್ತು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಮುಂದಿನ ವಿಡಿಯೋದಲ್ಲಿ ಗ್ರಹಗಳ ಡಿಗ್ರಿಗಳ ಬಗ್ಗೆ ತಿಳಿಯುವಂಥ ಪ್ರಯತ್ನವನ್ನು ಮಾಡೋಣ. ಅಲ್ಲಿವರೆಗೂ ನೀವಿನ್ನೂ ನಮ್ಮ ಸಿಂಹಧ್ವಜ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಹಾಗೆ ವಾಟ್ಸಪ್ ಗ್ರೂಪ್ ಕೂಡ ಜಾಯ್ನ್ ಆಗಬಹುದು, ಹಾಗೆ ಫೇಸ್ಬುಕ್ ಪೇಜ್ಗಳನ್ನು ಕೂಡ ನೀವು ಜಾಯ್ನ್ ಆಗಬಹುದು. ಧನ್ಯವಾದಗಳು. ಜೈ ಶ್ರೀರಾಮ್. ಹರ ಹರ ಮಹಾದೇವ್.